ಸಿದ್ದರಾಮಯ್ಯ ಔಟ್ಗೋಯಿಂಗ್ ಚೀಫ್ ಮಿನಿಸ್ಟರ್, ಇದು ಅವರ ಕೊನೆಯ ಅಧಿವೇಶನ ಎಂದ ಬಿವೈ ವಿಜಯೇಂದ್ರ. ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಅಂತ ಲೇವಡಿ. ಗದಗದಲ್ಲಿ ಆಯುಷ್ ಇಲಾಖೆ ಔಷಧಿ ಖರೀದಿಯಲ್ಲಿ ಕರಪ್ಷನ್, ಭ್ರಷ್ಟಾಚಾರ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ, ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ತೃಪ್ತಿಪಡಿಸೋ ಕೆಲಸ ನಡೀತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಕಲೆಕ್ಷನ್ ಕಿಂಗ್ ಅಂದ್ರೆ ಅದು ಬಿವೈ ವಿಜಯೇಂದ್ರ. ಅವರ ಕಲೆಕ್ಷನ್, ಅವರ ಟ್ರಾನ್ಸ್ಫರ್ ಬಿಚ್ಚಿಡಬೇಕಾ? ಯಾವ ಖಜಾನೆ ಖಾಲಿಯಾಗಿದೆ, ಸದನಕ್ಕೆ ಬಂದು ಪ್ರಶ್ನೆ ಮಾಡಲಿ ಅಂತ ಡಿಸಿಎಂ ಡಿಕೆಶಿ ಸವಾಲು. ಡಿನ್ನರ್ ಮೀಟಿಂಗ್ಗಳ ನಡುವೆ ಒಂದು ಸ್ಪೆಷಲ್ ಮೀಟ್, ಏಕಾಂಗಿಯಾಗಿ ಆಗಮಿಸಿ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ ರಮೇಶ್ ಜಾರಕಿಹೊಳಿ. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಡಿಕೆಶಿಗೆ ಸಂದೇಶ ನೀಡಲು ಆಯ್ತಾ ಮುಖಾಮುಖಿ. ಡಿನ್ನರ್ ಮೀಟಿಂಗ್ನಲ್ಲಿ 2 ಪೆಗ್ ವಿಸ್ಕಿ ಕುಡಿದಿದ್ದೀವಿ, 2 ಪೀಸ್ ಮಾಂಸ, 2 ಸ್ಪೂನ್ ಅನ್ನ ತಿಂದಿದ್ದೀವಿ. ಶಾಸಕರು ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಹಾಡುಗಳನ್ನು ಹಾಡಿದ್ದಾರೆ ಅಂತ ಹೇಳಿದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಈ ಬಾರಿಯೂ ಬೆಳಗಾವಿ ಅಧಿವೇಶನದ ಬಗ್ಗೆ ಉತ್ತರ ಕರ್ನಾಟಕ ಶಾಸಕರ ಬೇಸರ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಉತ್ತರದ ಸಮಸ್ಯೆಗಳ ಚರ್ಚೆ ಆಗಿಲ್ಲ, ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಅಂತ ನಾಯಕರ ಅಸಮಾಧಾನ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ 21 ಎಕರೆ 16 ಗುಂಟೆ ಭೂ ಕಬಳಿಕೆ ಆರೋಪ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಮುಂದಾಗಿರುವ ಬಿಜೆಪಿ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಕ್ಕೆ ನಿಲುವಳಿ ಕೊಟ್ಟಿರುವ ಬಿಜೆಪಿ ಶಾಸಕ ಸುನೀಲ್ ಕುಮಾರ್. ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಸರ್ಕಾರ ವಿಫಲ, ಸರ್ಕಾರವೇ ಒಪ್ಪಿಕೊಂಡಿದೆ, ಸಚಿವರು ಕ್ಷಮೆ ಕೂಡ ಯಾಚಿಸಿದ್ದಾರೆ. ನಾವು ಕೇಳದೇ ಇದ್ರೆ ಗ್ಯಾರಂಟಿ ಹಣ ನುಂಗಿ ಬಿಡ್ತಾ ಇದ್ರು ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಗರಂ. ಬಿಜೆಪಿ ಕರ್ನಾಟಕ ಗೆಲ್ಲಲು ದೆಹಲಿಯಲ್ಲಿ ರೆಡಿಯಾಯಿತು ಸೂತ್ರ. ಪ್ರಧಾನಿ ಮೋದಿ ಕೊಟ್ಟಿರುವ ಸೂಚನೆ ಬೆನ್ನಲ್ಲೇ ಸಂಸದರು ಅಲರ್ಟ್. ರಾಜ್ಯ ನಾಯಕರ ಜೊತೆಗೆ ನಿಂತು ಕೆಲಸ ಮಾಡೋದಕ್ಕೆ ಸಿದ್ಧತೆ. ನಾಳೆ ಅಂಕೋಲಾದ ಶ್ರೀ ಜಗದೀಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಡಿಸಿಎಂ ಭೇಟಿ. 1 ಗಂಟೆ ವಿಶೇಷ ಪೂಜೆ ಸಲ್ಲಿಸಲಿರುವ ಡಿಕೆಶಿ. ಕೆಲವರಿಗೆ ಮಾತ್ರ ಆಹ್ವಾನ ನೀಡಿರುವ ಶಿವಕುಮಾರ್. ಕುತೂಹಲ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ. ಸೋರುತ್ತಿಹುದು ಅಭಿವೃದ್ಧಿ ಹರಿಕಾರ ಮಾಜಿ ಸಿಎಂ ಡಿ ದೇವರಾಜ ಅರಸು ಮನೆ. ಭಾಷಣದಲ್ಲಷ್ಟೇ ಅಹಿಂದ ನಾಯಕ ಡಿ ದೇವರಾಜ ಅರಸು. ಕಣ್ಣ ಮುಂದೆ ಅರಸು ಮನೆ ಸಮಾಧಿ ಕುಸಿತಾ ಇದ್ರು, ಡೋಂಟ್ ಕೇರ್. ಜನಪ್ರತಿನಿಧಿಗಳ ವಿರುದ್ಧ ಕಲ್ಲಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಇಂದು ಮುಂದುವರಿಯಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್. ರೇಣುಕಾಸ್ವಾಮಿ ಪೋಷಕರಿಗೆ ಬಾಲನ್ರಿಂದ ಕ್ರಾಸ್ ಎಕ್ಸಾಮಿನೇಷನ್. ವಿಸಿ ಮೂಲಕ ಹಾಜರಾಗಲಿರೋ ದರ್ಶನ್ ಅಂಡ್ ಗ್ಯಾಂಗ್. ದರ್ಶನ್ ಬಳಿಕ ಕೊಲೆ ಆರೋಪಿ ಪವಿತ್ರ ಗೌಡಗೂ ಸಿಕ್ತು ಟಿವಿ ಭಾಗ್ಯ. ಲಭ್ಯವಿದ್ದಲ್ಲಿ ಪವಿತ್ರ ಸೆಲ್ನಲ್ಲಿ ಟಿವಿ ಅಳವಡಿಸಲು ನಿರ್ದೇಶನ. ದಿನಪತ್ರಿಕೆ, ಗ್ರಂಥಾಲಯ, ಪುಸ್ತಕಗಳನ್ನು ಒದಗಿಸಲು ಕೋರ್ಟ್ ಸೂಚನೆ. ಮಂಡ್ಯದಲ್ಲಿ ತನ್ನನ್ನ ಕೊಲೆ ಮಾಡಿಬಿಡ್ತಾನೆ ಅನ್ನೋ ಭಯಕ್ಕೆ ರೌಡಿ ಶೀಟರ್ ಮರ್ಡರ್. 4 ಜನ ಸ್ನೇಹಿತರ ಜೊತೆ ಭೀಮನಿಂದ ಕೊಲೆಗೆ ಸ್ಕೆಚ್. ಮಹೇಶನನ್ನ ಕೊಲೆಗೈದಿದ್ದ 5 ಆರೋಪಿಗಳು ಅಂದರ್. ಧರ್ಮಸ್ಥಳ ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯ ರಿಲೀಸ್.
ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆಯಾದ ಚೆನ್ನಾ. ಜಾಮೀನು ಸಿಕ್ಕ 24 ದಿನದ ಬಳಿಕ ಶಿವಮೊಗ್ಗ ಕೇಂದ್ರ ಕಾರಾಗೃಹದಿಂದ ಮಾಸ್ಕ್ ಮ್ಯಾನ್ ರಿಲೀಸ್. ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಆಯ್ಕೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿದ್ದ ಸ್ಥಾನ. ಮಹಾಸಭಾದಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿದ್ದ ಖಂಡ್ರೆ. ಜನವರಿ 5ರಂದು ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ. ವಿದ್ಯಾರ್ಥಿನಿಯಿಂದ ಮೇಘಾಲಯದ ರಾಜ್ಯಪಾಲರಿಗೆ ಆಹ್ವಾನ. ವಿಜಯಶಂಕರ್ ಅವರನ್ನ ಆಹ್ವಾನಿಸಿದ ಕೊಪ್ಪಳ ಮೂಲದ ದಿಶಾ. ಅಪ್ಪುಗೋಸ್ಕರ ನಾನು ಕನ್ನಡ ಕಲಿತಾ ಇದ್ದೇನೆ. ರಾಜಕುಮಾರ ಸಿನಿಮಾದಲ್ಲಿ ಪುನೀತ್ ಜೊತೆ ನಟಿಸಿದ್ದ ಪ್ರಿಯಾ ಆನಂದ್ ಮಾತು. ಕನ್ನಡಿಗರ ಮನಗೆದ್ದ ಬಹುಭಾಷಾ ನಟಿ. ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾಗೆ ಹೆಚ್ಚಿದ ಕ್ರೇಜ್. ಇದೇ 20ರಂದು ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್. ಸೆನ್ಸಾರ್ ಪಾಸ್ ಆಗಿ ಯುಎ ಸರ್ಟಿಫಿಕೇಟ್ ಪಡೆದ ಮಾರ್ಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.